ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಶ್ವಾಸಾಯ ಬ್ಲಾಗ್ಸ್. ಸೊ ಇವತ್ತೊಂದು ಸಡನ್ ಬ್ಲಾಗ್. ಯಾಕೆಂತ ಹೇಳಿದರೆ ನಾವು ಸಡನ್ನಾಗಿ ಒಂದು ಡಿಸೈಡ್ ಮಾಡಿ ಒಂದು ಕಡೆ ಹೊರಟಿದ್ದೇವೆ. ನಮ್ಮ ಔಟ್ಫಿಟ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಇದು ಒಂದು ಮದುವೆ ಅಥವಾ ಉಪನಯನ ಆಗಿರುವ ಫಂಕ್ಷನ್ಗಳಿಗೆ ಅಂತ ರೆಡಿಯಾಗಿದ್ದು. ಬಟ್ ಅದಕ್ಕಲ್ಲ, ನಾಳೆ ಮದುವೆ ಇದೆ. ಸೊ ನಾಳೆ ಮದುವೆಗೆ ಹೋಗೋದಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ಮದುವೆಯ ಹಿಂದಿನ ದಿನ ತಯಾರಿಗಳೆಲ್ಲ ಇರುತ್ತೆ ಹುಡುಗಿ ಮನೆಯಲ್ಲಿ. ಹಾಗಾಗಿ ಆ ತಯಾರಿ ಹೇಗಿರುತ್ತೆ ಅಂತ ಈ ಬ್ಲಾಗಲ್ಲಿ ನೋಡೋಣ. ಸದ್ಯಕ್ಕೆ ನಮ್ಮ ಔಟ್ಫಿಟ್ ನೋಡಿ ಫುಲ್ಲು. ಮಗ ಬರಲಿ, ಒಂದು ಅದು ಮಗನಿಗೆ ಅಂತ ಬೊಟ್ಟು ಹಾಕ್ಲಿಕ್ಕೆ ಇಟ್ಕೊಂಡದ್ದು. ಸೊ ಇದು ಎರಡು ಔಟ್ಫಿಟ್ಗೆ 5 ವರ್ಷ ಆಯಿತು. ಹಾಂ. ಆ್ಯಂಡ್ ನನ್ನ ಔಟ್ಫಿಟ್ ಅಂದರೆ ಇದು ಆ್ಯಕ್ಚುಲಿ ನಾನು ನನ್ನ ತಮ್ಮನಿಗೆ ಕೊಡಿಸಿದ ಕುರ್ತಾ, ನನ್ನ ಮದುವೆ ಎಂಗೇಜ್ಮೆಂಟ್ ಟೈಮಲ್ಲಿ. ಇದು ಮದುವೆಗೆ ಗಿಫ್ಟ್ ಸಿಕ್ಕಿತ್ತು. ಹಾಂ, 2 ಸಹ ಮದುವೆ ರಿಲೇಟೆಡ್. ಸೊ ಸ್ಟಿಲ್ ಫಿಟ್ ಆಗ್ತದೆ. ಮದುವೆಗೆ ಎಷ್ಟೀಗ ಇನ್ನು 2 ದಿನ ಇರೋದು ಆ್ಯನಿವರ್ಸರಿ. 5 ವರ್ಷ ಆಯಿತು. ಒಂದು ಪಂಚವಾರ್ಷಿಕ ಯೋಜನೆ ಮುಗಿತಾ ಉಂಟು. ಸೊ ಲೆಟ್ಸ್ ಗೋ. ನೋಡ್ತಾ ಇರಿ ಬ್ಲಾಗಲ್ಲಿ ಏನೆಲ್ಲ ಆಗ್ತದೆ ಅಂತ. ನಮ್ಮ ಮಗ ಬಂದ. ಇವತ್ತು ಫುಲ್ ಡೇ ಅಜ್ಜನ ಮನೆಯಲ್ಲಿ. ಅಜ್ಜನ ಮನೆಯಿಂದ ವಾಪಸ್ ಬಂದಿದ್ದಾನೀಗ. ಬಂದ 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 ಹಾಕ್ಯಾತು ಒಪ್ಪಣ್ಣ. ಅಪ್ಪ ಅಮ್ಮ ಟಾಟಾ ಹೋಗಿ ಬತ್ತೆ. ನೀ ಇರ್ತೆ ಇಲ್ಲಿ? ಓ ಅಲ್ಲಿ ರಜ್ಜ ದೂರ ನಾಯನ ಅಜ್ಜಿ ಮನೆಗೆ. ನೀ ಬತ್ತೆಯಾ? ಒಟ್ಟಿಗೆ ಬತ್ತೆಯಾ? ಬತ್ತೆಯಾ? ಅವ ಬಾ ಹರಡು. ಎನ್ನದ ನಿನ್ನದ ಇದು ಎನ್ನದೆ. ಕಾಲು ಎಂತಕ್ಕೆ ತೋರಿಸುದು? ಕಾಲು ಕೆಳಕ ನೋಡಿ. ಅವನದೊಂದು ಇಲ್ಲಿ ಸೀಟು ಅವನ ಸೈಜಿಗೆ ಸರಿಯಾಗಿ ಮಾಡ್ಕೊಂಡಿದ್ದಾನೆ ಅವನು. ಕಾಲು ಸರಿ ಇದ್ದಪ್ಪಣ. ಎಂತದು ಸ್ವಲ್ಪ ಮಾತಾಡಿ. ಇದು ಟ್ರಾಫಿಕ್ ಮೇಲೆ ಕಾನ್ಸಂಟ್ರೇಟ್ ಡ್ರೈವಿಂಗ್ ಮಾಡುವಾಗ. ಎಂತೆಲ್ಲ ಈಗ ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ಇವನು ಇಲ್ಲಿ ಬಂದು ಗಟ್ಟಿ ಕೂತ್ಕೊಳ್ತಾನೆ. ಇದು 6 ಸೀಟ್ ಒಬ್ಬಣ. ಸೊ ನಾವು ಬಂದು ತಲುಪಿದ್ದೇವೆ ಸಂತಾನ ಗೋಪಾಲಕೃಷ್ಣ ದೇವಸ್ಥಾನ, ಆನೇಕಲ್ಲು. ಅಲ್ಲಿ ದೇವಸ್ಥಾನ ಇದೆ ಪಕ್ಕದಲ್ಲಿ. ಆ್ಯಂಡ್ ಇದು ನಾಳೆ ಮದುವೆ ನಡೆಯುವ ಛತ್ರ. ನೋಡಿ, ಹುಡುಗಿ ನನ್ನ ಹೆಂಡತಿಯ ಚಿಕ್ಕಮ್ಮನ ಮಗಳು, ತಂಗಿ. ನೋಡಿ ನಮ್ಮ ಮಗನ ಡ್ರೆಸ್ ನೋಡಿ ಹೇಗುಂಟು ಅಂತ. ಫುಲ್ಲ ಜಿಗ್ಗ. ನಯನಜ್ಜಿ ಎಲ್ಲಿದ್ದವು ಮಗ? ನಯನಜ್ಜಿ ಎಲ್ಲಿದ್ದವು? ಅದಲ್ಲಿ ಸ್ಟೇಜಲ್ಲಿ. ನೋಡಿ ಶಹನಾ ಕೊಕ್ಕಿಲ ಅಲ್ಲ? ಹಾಂ, ಶಹನಾ ಕೊಕ್ಕಿಲ ಬ್ಲಾಗ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಹೀಗಿರುವ ಮದುವೆ ಸಮಾರಂಭದ ವಿಡಿಯೋ ಎಲ್ಲ ತಕ್ಷಣ ಹಾಕ್ತಾರೆ. ನಮಗೆ ಲೇಟ್ ಮಾಡೋದಿಲ್ಲ. ನಮಗೆ ಲೇಟ್ ಇಲ್ಲ, ಅವತ್ತೇ ಲಕ್ಕಿ ಡ್ರಾ. ಇಲ್ಲಿ ಈಗ ನಮ್ಮದೊಂದು ಸಂಪ್ರದಾಯ. ನಾಳೆ ಮದುವೆಗೆ ಎಷ್ಟು ಜನ ಆಗ್ತಾರೆ ಅಂತ ಇದರಲ್ಲಿ ಕಂಡುಹಿಡಿತಾರೆ. ಈಗ ಬಾಳೆಕಾಯಿ ಕೊರೆದು ಅದನ್ನು ನೀರಲ್ಲಿ ಹಾಕ್ತಾರೆ. ನೀರಲ್ಲಿ ಹಾಕಿದಾಗ ಅದು ಮೊಗಚು ಬಿದ್ದರೆ ಮತ್ತು ಕೌಂಚು ಬಿದ್ದರೆ ಅಂದರೆ ಎಷ್ಟು ಜನ ಅಂತ ಲೆಕ್ಕ. ಅದು ಮೊಗಚಿ ಬಿದ್ದರೆ ಮೋಸ್ಟ್ಲಿ 50 ಜನ 25 ಜನರಾಗೆ ಲೆಕ್ಕ. ಹಾಗೆ ನೋಡುವ ಇವರಿಗೆ ಕೊರೆದು ಅದನ್ನು ನೀರಿಗೆ ಹಾಕಿದಾಗ ಹೇಗಾಗ್ತದೆ ಅಂತ. ನೋಡಿ ಬಾಳೆಕಾಯಲ್ಲಿ ಹಾಕಿದ್ದಾರೆ. ಅವರದೊಂದು ಲೆಕ್ಕ ಉಂಟು. ನಾಳೆ ಅಂದಾಜು
1200 ಜನ ಆಗ್ಬೋದು ಅಂತ ಉಂಟು ಮದುವೆಗೆ. ಇಲ್ಲಿ ಸಂಜೆಯ ಕಾಫಿ ವ್ಯವಸ್ಥೆ ನಡೀತಾ ಉಂಟು. ಮಂಗಳೂರು ಬನ್ಸ್. ಇಲ್ಲಿ ನಾಳೆಗೆ ಹೋಳಿಗೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಇಲ್ಲಿ ಎಲ್ಲರೂ ಬಂದು ನಾಳಿನ ಮಧ್ಯಾಹ್ನದ ಊಟದ ವ್ಯವಸ್ಥೆಗೆ ಎಲ್ಲ ತರಕಾರಿ ಕೊರೆಯೋದು. ನಾವು ಮೇಲಾರಕ್ಕೆ ಕೊರವೋದು ಅಥವಾ ಬೆಂದಿಗೆ ಕೊರವಲೆ ಹೋಪದೊಳೆ ಹೇಳ್ತಾರೆ. ಮದುವೆಯ ಹಿಂದಿನ ದಿನ ಹುಡುಗಿಯ ಮನೆಯಲ್ಲಿ ಅಥವಾ ಮದುವೆ ಆಗುವ ಹಾಲಲ್ಲಿ. ಇಲ್ಲ, ಹಾಂ, ಅವರದ್ದು ಸಿಕ್ಕುವಾಗ 1 ವರ್ಷ ಕಳಿತ್ತು. ಉಂಟು. ಈ ಸಣ್ಣ ಹುಡುಗನ ಧೈರ್ಯ ನೋಡಿ.
ಇಲ್ಲಿ ಪ್ರಸ್ತುತಪಡಿಸಿದ್ದು ಆತ್ಮಿಕ ಗೌರಿ ಇಲಾಖೆ. ಈ ಸಾಂಗು ನಾನು ಜಾಸ್ತಿ ರೆಕಾರ್ಡ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಇದು ಕಾಪಿರೈಟ್ ಆಗ್ತದೆ. ಹಾಗಾಗಿ ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ಆಗ್ತೇನೆ. ಹೀರೋ ಎಂಟ್ರಿ. ಆಚೆ ಸೈಡಿಂದ ಒಂದು ಹೀರೋಯಿನ್ ನೋಡಿ. ಮೇಲಾರಕ್ಕೆ ಕೊರೆಯುವುದು ಭರ್ಜರಿಯಾಗಿ ನಡೀತಾ ಇದೆ. ಈ ಹುಡುಗಿಯ ಮನೆ ಹತ್ತಿರ ಇರುವ ನೆರೆಕರೆ ಮನೆಯವರೆಲ್ಲ ಬರ್ತಾರೆ. ಬಂದು ಹೀಗೆ ಮೇಲಾರಕ್ಕೆ ಕೊರೆದು ಮತ್ತೆ ಊಟ ಮಾಡಿ ನಾಳೆ ಬೆಳಗ್ಗೆ ಬರ್ತಾರೆ ಪುನಃ ಮದುವೆಗೆ. ಸೊ ಗಂಟೆ 8:30. ನಮ್ಮ ಮಗ ಯಾವಾಗಲೂ ರಾತ್ರಿ 8 ಗಂಟೆಗೆ ಊಟ ಮಾಡೋದು. ಪಾಪ ಇನ್ನೂ ಅರ್ಧ ಗಂಟೆ ಕಾದಕ್ಕೋದ. ಈಗ ಗಂಟೆ ಆ ಗಂಟೆ ಅಲ್ಲ ಮಗ, ಸಮಯ 8:30. ಅದಕ್ಕೆ ಗಂಟೆ ಹೇಳಿ ಹೇಳ್ತವೆ. ಅದಾ ದೇವಸ್ಥಾನದ ಗಂಟೆಯಲ್ಲಿ ಒಳಗಿದ್ದು ಚಾಮಿ ಗಂಟೆ ನೋಡ್ತೆ. ಈಗ ಅಲ್ಲಿ ಬಾಗಿಲು ಹಾಕಿದ್ದಾವಲ್ಲ ಮಗ, ನಾವು ಎದುರಿದ್ದಾಳೆ ನೋಡುವ. ಮತ್ತೆ ಈಗ ಹಮ್ ಮಾಡುವ ನಾವು. ಯಾವುದು ಎಲ್ಲಿಗೊಪ್ಪ? ಅಮ್ಮ ಹೋಗ್ತಲ್ಲಿ ಹೆಜ್ಜೆ ದಪ್ಪಲ್ಲಿ ಹೋಗ್ತಾ. ಅದಾದ ಅಮ್ಮ ಅಲ್ಲಿ ಒಳ ಹೆಜ್ಜೆ ದಪ್ಪಲ್ಲಿ ಹೋಗ್ತಾ ಇದ್ದು. ಒಬ್ಬ ನನಗೆ ಬೆಳಿ ಹೆಜ್ಜೆ ಸಿಕ್ಕುತ್ತೀಗ. ಬೆಳಿ ಹೆಜ್ಜೆ ಬೇಕಾ? ಬೆಳಿ ಹೆಜ್ಜೆ ಈಗ ಇದ್ದು. ಸೊ ನಮ್ಮ ದೇವರಿಗೆ ನೈವೇದ್ಯ. ಇಲ್ಲಿ ಒಂದು ಗೇಮ್. ಅಲ್ಲ ಪ್ರೀತಿಶನ ಹೇಗಲಿಪ್ಪದರ ಬೇರೆವ ತಗೊಂಡೋದ ಅವ ನಿಂಗಳ ತಗೊಂಡು. ಯಾವುದು ಮುಗಿಯೋದು ಯಾವುದು? ಮೈನ್ ಸ್ವಿಚ್ ಎಲ್ಲಿ ಇಪ್ಪದಿಲ್ಲ ಅಣ್ಣತ್ತು. ಮೈನ್ ಸ್ವಿಚ್ ಇದ್ರೆ ಆಫ್ ಮಾಡಿ ಪ್ಲೀಸ್. ರೆಕಾರ್ಡ್ ಹಂಗೆ ಹಾಕತ್ತ ಎಂತಲ್ಲ? ಫೋನ್ ಫೋನ್
ನಿನ್ನ ಹತ್ರ ಇಲ್ಲ ನಾ ಕಿಸೆಲಿ ನಿನ್ನ ಕಿಸೆಲಿ ಇಲ್ಲ ಸಾಕು ಇದು ಇನ್ನೊಂದು ಹೊಸ ಟಾಸ್ಕ್. ತಕೊಂಡೋಗಿ ತಕೊಂಡೋಗಿದೆ ಓಯ್ ಪ್ರೈಸ್ ಕೊಡತ್ರ ಅದರಲ್ಲೇ ಕೊಡಿ. ಇವತ್ತೊಂದು ಲೌಡ್ ಅಲ್ಲ ಚಪ್ಪಾಳೆ. ಅಪ್ಪಚ್ಚಿ ನಿಂಗೂ ಬರುತ್ತೆ. ಮದಿಮಾಳಿನ ಅಪ್ಪಂಗೆ. ನೀವು ಈಗ ಉಪ್ಪಿಟ್ಟಿನ ರೆಸಿಪಿ ಹೇಳಬೇಕು. ಆದರೆ ಒಂದು ಟ್ವಿಸ್ಟ್ ಇತ್ತು. ಈಗ ಉಪ್ಪಿಟ್ಟಿನ ರೆಸಿಪಿ ಹೇಳುವಾಗ ಹಾಕು ಹೇಳುವ ವರ್ಡ್ ಅಥವಾ ಅದರ ಗ್ರಾಮರ್ ಎಂತನೇ ಇರಲಿ, ಹಾಕು ಅದರ ಯೂಸ್ ಮಾಡುವಾಗಿಲ್ಲ. ಫಾರ್ ಎಕ್ಸಾಂಪಲ್ ಉಪ್ಪು ಹಾಕು, ಹಾಕು ಉಪ್ಪು ಹಾಕೋದು ಅಥವಾ ನೆಕ್ಸ್ಟ್ ಕ್ಯಾರೆಟ್ ಹಾಕಬೇಕು. ಹಾಕು ಹೇಳುವ ವರ್ಡ್ ಯೂಸ್ ಮಾಡದೆ ಉಪ್ಪಿಟ್ಟಿನ ರೆಸಿಪಿ ಹೇಳಬೇಕು. ಕಂಪ್ಲೀಟ್ ರೆಸಿಪಿ ಸ್ಟಾರ್ಟ್ ಟು ಎಂಡ್. ಓಕೆ ಸ್ವಿಗ್ಗಿ ನಾವೆಲ್ಲ ಸೇರಿ ಒಂದು ರಿಪೀಟ್ ಮಾಡೋಣ. ನಾನು ಬಾಣಲೆ ಮಡುಗುತ್ತೆ, ಅದರಲ್ಲಿ ಒಗ್ಗರಣೆ ಎಂತ ಮಾಡಬೇಕು ಅಲ್ಲ ಅದು ಹೇಳಿಲ್ಲ. ಸುಳಿಗೆ ಒಗ್ಗರಣೆ ಸೇರಿಸೋದು, ಕಡಾಯಿ ಮಾಡಬೇಕು, ಕಿಚ್ಚು ಹಾಕಬೇಕು. ಈಗ ಬೇಕು ಬೇಕು ಅಂತ ಔಟ್ ಮಾಡಿಕೊಳ್ಳೋಣ. ಅಷ್ಟು ಸೆಲ್ಫ್ ಮೋಟಿವೇಶನ್ ಬೇಡ ಇಲ್ಲಿ. ಸ್ಟವ್ ಮೊದಲನೇದಾಗಿ ಸ್ಟವ್ ಹೊಡಿಬೇಕು. ಸ್ಟವ್ವಿನ ಮೇಲೆ ಬಾಣಲೆ ಮಾಡಬೇಕು. ಕಿಚ್ಚು ಹೊತ್ತಿಸಿ ರವೆ ಅಥವಾ ರವೆಯ ಮೊದಲು ಹುರಿಯಬೇಕು. ತುಪ್ಪ ಅಥವಾ ಎಣ್ಣೆ ತೆಗೆದುಕೊಂಡು ಹುರಿಯಬೇಕು. ಅದಾದಿಸಿ ಹುರಿದ ರವೆಯ ತೆಗೆದು ಸಪರೇಟ್ ಮಡಗಿಟ್ಟು 1 ಗ್ಲಾಸ್ ರವೆ ತೆಗೆದುಕೊಳ್ಳೋದಕ್ಕೆ 4 ಗ್ಲಾಸ್ ನೀರು ಹಾಕಿ ಬಟ್ ವಂಡರ್ಫುಲ್ ಅಟೆಂಪ್ಟ್ ಅಲ್ವಾ? ಗ್ಯಾಸ್ ವ್ಯವಸ್ಥೆ ಗ್ಯಾಸ್ ವ್ಯವಸ್ಥೆ ಮತ್ತೆ ಅದರಲ್ಲಿ ಬಣಾರ ಮಾಡಬೇಕು. ಮತ್ತೆ ಬಣಾರ ಮಾಡಿ ಅದಕ್ಕೆ 1 ಗ್ಲಾಸ್ ಒಗ್ಗರಣೆ ಹಾಕಿ ಅಲ್ಲ ಒಗ್ಗರಣೆ ಸೇರಿಸಬೇಕು. ಒಗ್ಗರಣೆ ಮಾಡಿದ ಮೊದಲು ಗ್ಯಾಸನ್ನು ಬುಡಾಕಬೇಕು. ಮತ್ತೊಂದು ನೋಡಬೇಕು. ಮತ್ತೆ ಒಂದು 4 ನೀರುಳ್ಳಿ ತಕೊಂಡು ಸಣ್ಣಕ್ಕೆ ಕೊಚ್ಚಬೇಕು. ಮತ್ತೆ ನೀರುಳ್ಳಿ ಕೊಚ್ಚಿದಾಗಲಿ ಒಂದು 2 ಹಸಿಮೆಣಸು ಸುತ್ತಕ್ಕೆ ಸಿಗಬೇಕು. ಮತ್ತೆ ಪಾತ್ರೆ ಮಾಡಬೇಕು. ಚೂರು ಎಣ್ಣೆ ಸುರಿಬೇಕಾಗುತ್ತೆ. ಮತ್ತೆ ಗ್ಯಾಸಿನ ಸ್ಟವ್ ಆನ್ ಮಾಡಬೇಕು. ಮತ್ತೆ ಬಿಸಿಯಾದ ಬೆಳೆಯಲ್ಲಿ ಒಂದು
ಸಪೋಸ್ ಅಡಿಗೆ ಮನೆಗೆ ಹೋಗುತ್ತಾರೆ, ಅದರ ಮೊದಲೇ ಹೆಂಗಳ ಮನೆಯಲ್ಲಿರುವ ಜನಗಳ ಬಗ್ಗೆ ಐಡಿಯಾ ಇದ್ದಿಂದ ನಿಮಗೆ ಇಂತಿಂತ ಐಟಮ್ಮು ಬೇಕಾಗಿ ಮೊದಲೇ ಆಸೆ ಮಾಡ್ತಾರೆ. ಅದಕ್ಕೆ ಅನುಸರಿಸಿ ಈಗ ಉಪ್ಪಿಟ್ಟು ರೆಡಿ ಮಾಡುವಾಗ ಮೊದಲು ಲುಂಗಿ ಇರ್ತಾರೆ, ಆ ಲುಂಗಿ ಮೊದಲು ಮಾಡಿಸಿ ಕಟ್ಟುತ್ತೆ, ಕೈ ತೊಳೆತ್ತೆ, ಮತ್ತೆ ಚೀಂಚೆ ತಗೊಂಡು ಬರುತ್ತೆ, ನೀರಲ್ಲಿ ತೊಳೆತ್ತೆ, ಒಂದು ಸೈಡ್ ಮಡಗುತ್ತೆ. ನಂತರ ಗ್ಯಾಸ್ ಆನ್ ಮಾಡಿ ಹೊತ್ತಿಸ್ತೆ, ಚೀಂಚೆಟ್ಟಿ ನೀರ ಪಾಸ ಇಕ್ಕಲ್ಲ, ಅದು ಬೇಸಿ ಮಾತ್ರ ಮಾಡುತ್ತೆ. 2 ನಿಮಿಷ ಕಾಲದ ಕೂಡಲೇ ಮೊದಲು ಗಜ್ಜ ಎಣ್ಣೆ ಅದಕ್ಕೆ ಎರೆತ್ತೆ, ಆವಾಗ ಸಾಸಿವೆ ಕಾಳು ಬಿಕ್ಕುತ್ತೆ. ಮಂದಿ 2 ಗಂಟೆ ಇಂಟ್ರೆಸ್ಟ್ ಇದ್ದೋಳಿದ್ದಾರೆ, ಗಜ್ಜ 2 ಗಂಟೆ ಮೇಲಿಂದ ಅದನ್ನು ಬಿಕ್ಕುತ್ತೆ. ಮತ್ತೆ ಅದು ಬಿಸಿ ಹಪ್ಪಾಗ ಸಾಸಿವೆ ಕಾಳು ಹುಟ್ಟಿ ಹಪ್ಪಾಗ ಕರಿಬೇಕಲ್ಲ ಅದರ ಮೇಲೆ ಬಿಕ್ಕಿತ್ತು. ನಂತರ ಸಾಕು ಕಾಣುತ್ತು, ರಜಾ ಹೀಗೆ ಅದರ ಪವಸಿತ್ತು, ಅದು ಸರಿಯಾಗಿ ಹೋಗಿದ್ದ ನೋಡಿತು, ಅದು ಕಪ್ಪಪ್ಪದ. ನಂತರ ಅದಕ್ಕೆ ಒಂದು ಅಂದಾಜಿಗೆ ನೀರು ಎರಡತ್ತು, ನೀರು ಎರಡಿಕ್ಕಿ ನೀರು ಕೊದಿಯಲಿಸುವಪ್ಪ ರವದ ಅಕ್ಕಿ ಪೀಸಸ್ ಅದು ಯಾವುದಾದ್ರು ನಿಶ್ಚಯ ಮಾಡಿ ಅದಕ್ಕೆ ಹಾಕಿ ಮದಿಗಳಿನ ಅಮ್ಮ ಆದ ಕಾರಣ ಒಂದು ಚಲ್ಪಡೆ ಕಡ ಹಾಕಿ ಒಂದ್ಸತಿ ಹೇಳಿದರೆ ಎಕ್ಸ್ಕ್ಯೂಸ್ ಅಡ ಮತ್ತೆ ನೋಡುವ ಬಡಲೆಯ ಚುಳಿಯೋಲೆ ಕಡಿಮೆ, ಅದಕ್ಕೆ ಚೂರು ಎಣ್ಣೆ ಸೇರಿಸಿ ಬಡಲೆ ಕಡಲೆ ಊಟದ ಸಮಯ. ಸೊ ಇದು ಹಾಲಿಟ್ಟು ಪಾಯಸ, ಕೋಸು ಪಲ್ಯ, ಒಂದು ಚಟ್ನಿ, ಅನ್ನ. ಇನ್ನು ಇವತ್ತು ಸ್ವಲ್ಪ ಸಿಂಪಲ್ ಅಡುಗೆ ಇರ್ತದೆ, ಅದುವೇ ಹಿಂದಿನ ದಿನ ಆದ ಕಾರಣ ಸಾರು, ಸಾಂಬಾರು, ಮೇಲಾರ, ಪಾಯಸ, ಮಜ್ಜಿಗೆ ಅಷ್ಟೇ. ನಾಳೆ ಭರ್ಜರಿ ಊಟ ಇರುತ್ತೆ. ನಾಳಿಂದು ನೀವು ಸಹನ ಕೋಕಿಲ ವ್ಲಾಗ್ಸಲ್ಲಿ ನೋಡಿಕೊಳ್ಳಿ, ಯಾಕೆಂದರೆ ನಾಳೆ ನಾವು ಬರಲಿಕ್ಕೆ ಆಗೋದಿಲ್ಲ. ಹಾಂ, ದೇವಸ್ಥಾನ ಈಗ ಕ್ಲೋಸ್ ಮಾಡಿದ್ದಾರೆ. ತುಳಸಿ ಕಟ್ಟೆಯಲ್ಲಿರುವ ತುಳಸಿ ಗಿಡ ಎಷ್ಟು ಚಂದ ನೋಡಿ. ಈಗ ಫುಲ್ ಬ್ಯಾಟ್ರಿ ಚಾರ್ಜ್ ಆಗಿದೆ. ಹಾಗೆ ಹಾಂ, ಕೂಮಾಡು ನೋಡಲಿಲ್ಲ. ಅದೇ ಸ್ಟೇಜಿಂಗ್ ಹೋಗು ಮಗ, ಅಲ್ಲಿ ಕಂಬ ಆಟ ಆಡು, ಹೋಗು. ಅದಲ್ಲಿ ಆಟ ಆಡ್ದು, ಅಕ್ಕಂದ್ರು ಅಣ್ಣಂದ್ರೆಲ್ಲ ಕಂಬ ಆಟ ಆಟಾಡು, ಹೋಗು ಹೋಗು. ಹತ್ತು ಮೆಟ್ಲತ್ತು ಹೋಗು ಹೋಗು. ಹಾಂ, ಹತ್ತು ಹೋಗು. ಹೋಗು. ಅದ ಅಲ್ಲಿ ಒಂದು ಕುಂಜಿ ಬಾಬೆ. ಕುಂಜಿ ಬಾಬೆ ಮಾತಾಡ್ಸಿ ಬಾಬು. ಈಗ ಫುಲ್ಲು ಕಂಫರ್ಟೇಬಲ್ ಆಗಿ ಜನ ಓಡ್ತಾ ಇದ್ದಾನೆ.
ಊಟ ಎಲ್ಲ ಮುಗಿಸಿ ನಾವೀಗ ಮನೆ ಕಡೆ ಹೊರಟಿದ್ದೇವೆ. 10 ಗಂಟೆ ಆಯಿತು, ಇನ್ನೊಂದು ಗಂಟೆ ಡ್ರೈವ್ ಮಾಡಿ 11 ಗಂಟೆ ಆಗುತ್ತೆ ರೀಚ್ ಆಗೋದು. ಸೊ ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗುವ. ಈ ಬ್ಲಾಗು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೇನೆ. ಶುಭರಾತ್ರಿ. ಮೋರೆ ಗಂಟೆ ಅದೆಂತರ ಮಗ ಟಾಟೇಶ